ನ್ಯಾಷನಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ರಾಜ್ಯಸಭೆಯತ್ತ ಮುಖ ಮಾಡ್ತಾ ಇರುವ ನಡುವೆಯೇ ಅವರಿಂದ ತೆರವಾಗಲಿರುವಂತಹ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಿಜೆಪಿ ನಾಯಕರನ್ನ ನೇಮಿಸಲಿದೆ ಎಂಬ ಕುತೂಹಲ ಸೃಷ್ಟಿಯಾಗಿದೆ. ಈ ಪೈಕಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಸಾಮ್ರಾಟ್ ಚೌಧರಿ. ಪ್ರಸ್ತುತ ಬಿಹಾರದ ಉಪಮುಖ್ಯಮಂತ್ರಿಯಾಗಿರುವಂತಹ ಚೌಧರಿ ಪ್ರಭಾವಿ ಒಬಿಸಿ ನಾಯಕ. ರಾಜ್ಯ ಬಿಜೆಪಿಯಲ್ಲಿ ಈಗ ಅತ್ಯಂತ ಪ್ರಭಾವಿಯೂ ಹೌದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಿತೀಶ್ ಕುಮಾರ್ ಅವರ ಕುರ್ಮಿ ಸಮುದಾಯದೊಂದಿಗೆ ಈಗ ನಿಕಟ ಸಂಬಂಧ ಹೊಂದಿರುವಂತಹ ಕೋಯೇರಿ ಜಾತಿಯ ಸದಸ್ಯರಾಗಿರುವಂತದ್ದು ಪ್ರಮುಖ ಅಂಶವಾಗಿದೆ. ಇನ್ನು ಎರಡನೇದಾಗಿ ಕೇಂದ್ರ ಸಚಿವ ನಿತ್ಯಾನಂದ ರೈ ದೀರ್ಘಕಾಲ ಬಿಜೆಪಿಯ ಸಂಘಟನಾತ್ಮಕ ಅನುಭವ ಹೊಂದಿರುವಂತಹ ಇವರು ಈಗ ದೆಹಲಿಯಲ್ಲೂ ಪ್ರಬಲ ಸಂಪರ್ಕವನ್ನ ಹೊಂದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಆಪ್ತ ವಲಯದಲ್ಲಿ ನಿತ್ಯಾನಂದ ರೈ ಯಾದವ್ ಗುರುತಿಸಿಕೊಂಡಿದ್ದಾರೆ. ರೈ ಅವರಿಗೆ ಪ್ರಮುಖ ಜವಾಬ್ದಾರಿ ನೀಡಲಾಗುವುದು ಅಂತ ಅಮಿತ್ ಶಾ ಹಲವಾರು ಬಾರಿ ಸಾರ್ವಜನಿಕವಾಗಿ ಹೇಳಿದ್ದಾರೆ. ನಿತ್ಯಾನಂದ ರೈ ಸಿಎಂ ಆದರೆ ಅದು ಆರ್ಜೆಡಿಯ ಯಾದವ್ ಮತ ಬ್ಯಾಂಕ್ಗೆ ಹಾನಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಶೀಘ್ರದಲ್ಲೇ ಜೆಡಿಯು ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದು ಈಗ ಹೊಸ ಸಚಿವ ಸಂಪುಟದಲ್ಲಿ ರಾಜ್ಯದ ಮುಂದಿನ ಉಪಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರು ಇಂದು ಪಕ್ಷದ ಹಿರಿಯ ನಾಯಕರು ಮತ್ತು ಯುವ ಶಾಸಕರೊಂದಿಗೆ ಚರ್ಚೆಯನ್ನ ನಡೆಸಿದ್ರು. ಇತ್ತೀಚಿನ ತನಕ ರಾಜಕೀಯದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸದಿದ್ದ ನಿಶಾಂತ್ ಈಗ ರಾಜ್ಯ ರಾಜಕಾರಣಕ್ಕೆ ಸಂಪೂರ್ಣವಾಗಿ ಪ್ರವೇಶಿಸೋಕೆ ಸಿದ್ಧವಾಗಿರುವ ಸೂಚನೆಗಳನ್ನ ನೀಡಿದ್ದಾರೆ. ಆದರೆ ರಾಜಕೀಯದಲ್ಲಿ ಈಗಾಗಲೇ ಸಕ್ರಿಯರಾಗಿರುವಂತಹ ಯುವ ನಾಯಕರಾದಂತಹ ತೇಜಸ್ವಿ ಯಾದವ್, ಚಿರಾಗ್ ಪಾಸ್ವಾನ್ ಮತ್ತು ಪ್ರಶಾಂತ್ ಕಿಶೋರ್ ನಡುವೆ ತನ್ನದೇ ಸ್ಥಾನವನ್ನ ನಿರ್ಮಿಸಿಕೊಳ್ಳಬೇಕಿದೆ. ಇನ್ನು ಸಭೆಯ ನಂತರ ಜೆಡಿಯು ಎಂಎಲ್ಸಿ ನೀರಜ್ ಕುಮಾರ್ ಮಾತನಾಡಿ ಈಗ ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್ ಹಾಗೂ ಸಂಸದ ಸಂಜಯ್ ಝಾ ಅವರ ಸಲಹೆಯ ಮೇರೆಗೆ ಈಗ ನಿಶಾಂತ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಅಂತ ಹೇಳಿದ್ರು. ಬಿಹಾರ ರಾಜಕೀಯದ ಚದುರಂಗದಾಟದಲ್ಲಿ ಈಗ ಹೊಸದೊಂದು ಸಂಚಲನ ಶುರುವಾಗಿದೆ. ಜೆಡಿಯು ವಲಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಎನಿಸಿಕೊಂಡಿರುವಂತಹ ಸಂಜಯ್ ಝಾ ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ಅವರನ್ನ ಅವರ ನಿವಾಸದಲ್ಲೇ ಭೇಟಿಯಾಗಿರುವುದು ಈಗ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಸಭೆ ಸಾಮಾನ್ಯ ರಾಜಕೀಯ ಸಭೆಯಷ್ಟೇ ಅಲ್ಲ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ. ಯಾಕಂತಂದ್ರೆ ಬಹಳ ಸಮಯದಿಂದ ಜನತಾದಳ ಪಕ್ಷದೊಂದಿಗೆ ಈಗ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆಗಳು ನಡೀತಾ ಇದೆ. ನಿತೀಶ್ ಕುಮಾರ್ ಅವರನ್ನ ರಾಜ್ಯಸಭೆಗೆ ಕಳುಹಿಸುವ ಸಾಧ್ಯತೆ ಬಗ್ಗೆ ಕೂಡ ಊಹಾಪೋಹಗಳು ಹರಿದಾಡ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಸಂಜಯ್ ಝಾ ಅವರು ಈಗ ನಿಶಾಂತ್ ಕುಮಾರ್ ಅವರನ್ನ ಯುವ ಶಾಸಕರ ಮುಂದೆ ಪರಿಚಯಿಸಿದ್ದು ಈಗ ಪಕ್ಷದ ಭವಿಷ್ಯದ ನಾಯಕತ್ವದ ಬಗ್ಗೆ ಸಂದೇಶ ನೀಡುವ ಪ್ರಯತ್ನ ಅಂತ ಹಲವರು ಹೇಳ್ತಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಾವು ರಾಜಕೀಯಕ್ಕೆ ಬರದೆ ಹೋದ್ರೆ ಬಹುಶಃ ಏರೋಸ್ಪೇಸ್ ಜಗತ್ತಿನ ಉದ್ಯಮಿಯಾಗ್ತಾ ಇದ್ದೆ ಅಂತ ಶನಿವಾರ ಹೇಳ್ಕೊಂಡಿದ್ದಾರೆ. ಇಂದು ತಿರುವನಂತಪುರಂನ ಟೆಕ್ನೋ ಪಾರ್ಕ್ ನಲ್ಲಿ ನಡೆದಂತಹ ಸಂವಾದದ ಸಂದರ್ಭದಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ನನ್ನನ್ನ ಅನೇಕ ಜನ ಪಕ್ಕಾ ರಾಜಕಾರಣಿ ಅಂತ ಹೇಳ್ತಾರೆ, ಆದ್ರೆ ವಾಸ್ತವವಾಗಿ ನಾನು ಇತರ ಹಲವು ಕೆಲಸಗಳನ್ನ ಮಾಡ್ತೇನೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನಾನು ಯಾರನ್ನಾದರೂ ರಾಜಕಾರಣಿ, ತಂತ್ರಜ್ಞ, ಟೆಕ್ಕಿ ಅಥವಾ ಎಂಜಿನಿಯರ್ ಅಂತ ಕರೆಯುವುದು ಅವರನ್ನ ಸಂಕುಚಿತಗೊಳಿಸದಂತೆ ಅಂತ ರಾಹುಲ್ ಗಾಂಧಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಶನಿವಾರ ನಿವೃತ್ತಿ ಐಪಿಎಸ್ ಅಧಿಕಾರಿಯಾಗಿರುವಂತಹ ರಾಜ್ಯಪಾಲ ಆರ್ಎನ್ ರವಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರನ್ನ ಬಿಜೆಪಿ ಕೇಡರ್ ಅಂತ ಕರೆದಿದ್ದಾರೆ. ಆದರೆ ಇದು ಕಠಿಣ ಅಖಾಡ ಅಂತ ಹೇಳುವ ಮೂಲಕ ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಲೋಕಭವನದ ನಡುವಿನ ಘರ್ಷಣೆ ಹೆಚ್ಚಿಸುವ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪೂರ್ಣಗೊಂಡ ನಂತರ ಅಂತಿಮ ಪಟ್ಟಿಯಿಂದ ಸುಮಾರು 64 ಲಕ್ಷ ಮತದಾರರನ್ನ ಡಿಲೀಟ್ ಮಾಡಿದ್ದನ್ನ ವಿರೋಧಿಸಿ ಶುಕ್ರವಾರದಿಂದ ಟಿಎಂಸಿ ಧರಣಿ ನಡೆಸ್ತಾ ಇದ್ದು ಈಗ ಎರಡನೇ ದಿನವಾದಂತಹ ಇಂದು ಸಿಎಂ ಪಕ್ಷದ ಬೆಂಬಲಿಗರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಪಶ್ಚಿಮ ಬಂಗಾಳ ರಾಜ್ಯಪಾಲ ಸಿವಿ ಆನಂದ್ ಬೋಸ್ ಅವರ ಹಠಾತ್ ರಾಜೀನಾಮೆಗೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಸೃಷ್ಟಿಸಿದಂತಹ ಒತ್ತಡವೇ ಕಾರಣ ಅಂತ ಮಮತಾ ಅವರು ಆರೋಪಿಸಿದ್ರು.
ಉತ್ತರ ಪ್ರದೇಶದ ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಅವರು ಇಂದು ಭಾರಿ ಅಪಾಯದಿಂದ ಕೂದಲೆಳೆಯ ಅಂತರದಲ್ಲಿ ಪಾರಾಗಿದ್ದಾರೆ. ಲಕ್ನೋನಿಂದ ಕೌಶಂಬಿಗೆ ಹೊರಟಿದ್ದಂತಹ ಅವರ ಹೆಲಿಕಾಪ್ಟರ್ನಲ್ಲಿ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ದಟ್ಟವಾದ ಹೊಗೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅಮೌಸಿ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡಲಾಯಿತು. ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಅವರು ಲಕ್ನೋನ ಲಾ ಮಾರ್ಟಿನಿಯರ್ ಕಾಲೇಜು ಮೈದಾನದಿಂದ ಕೌಶಂಬಿಯಲ್ಲಿ ನಡೀಬೇಕಿದ್ದಂತಹ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕೆ ಹೆಲಿಕಾಪ್ಟರ್ ಮೂಲಕ ಹೊರಟಿದ್ರು. ಹೆಲಿಕಾಪ್ಟರ್ ಗಾಳಿಯಲ್ಲಿರುವಾಗಲೇ ಇದ್ದಕ್ಕಿದ್ದಂತೆ ಕೇಬಿನ್ ಒಳಗಡೆ ಈಗ ದಟ್ಟವಾದಂತಹ ಹೊಗೆ ಆವರಿಸಿತು. ಅಷ್ಟೇ ಅಲ್ಲದೆ ಕಾಕ್ಪಿಟ್ ನಲ್ಲಿದ್ದಂತಹ ಡಿಜಿಟಲ್ ಡಿಸ್ಪ್ಲೇ ಸಿಸ್ಟಮ್ ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳ್ತು. ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತಂತಹ ಪೈಲಟ್ ತಕ್ಷಣವೇ ಲಕ್ನೋ ಏರ್ ಟ್ರಾಫಿಕ್ ಕಂಟ್ರೋಲ್ ಅನ್ನ ಸಂಪರ್ಕಿಸಿ ತುರ್ತು ಪರಿಸ್ಥಿತಿಯ ಮಾಹಿತಿಯನ್ನ ನೀಡಿದ್ರು. ಜ್ಞಾನೇಶ್ ಕುಮಾರ್ ಅವರು ಸಾಂವಿಧಾನಿಕ ಹುದ್ದೆಯನ್ನ ಹೊಂದಿದ್ರೆ ಚುನಾವಣಾ ಸಮಿತಿಯ ಮುಖ್ಯಸ್ಥರ ಬೆರಳನ್ನೇ ಕತ್ತರಿಸ್ತಾ ಇದೆ ಅಂತ ಕಲ್ಯಾಣ್ ಬ್ಯಾನರ್ಜಿ ಅವರು ಹೇಳಿದ್ದಾರೆ. ನವದೆಹಲಿಯಲ್ಲಿ ಇತ್ತೀಚೆಗೆ ನಡೆದಂತಹ ಸಂವಾದದ ಸಂದರ್ಭದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ ಕಲ್ಯಾಣ್ ಬ್ಯಾನರ್ಜಿ ಅವರು ಆರೋಪಿಸಿದ್ರು. ಭಾರತ ಚುನಾವಣಾ ಆಯೋಗ ನಡೆಸಿದಂತಹ ವಿಶೇಷ ತೀವ್ರ ಪರಿಷ್ಕರಣಾ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದ ನಂತರ ಈಗ ಈ ಸಭೆಯನ್ನ ನಡೆಸಲಾಯಿತು. ಇನ್ನು ಕೋಲ್ಕತ್ತಾದಲ್ಲಿ ನಡೆದಂತಹ ಪಕ್ಷದ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿರುವಂತಹ ಅವರು ಕಳೆದ ತಿಂಗಳ ಸಿಎಂ ಮಮತಾ ಬ್ಯಾನರ್ಜಿ ಮತ್ತು ಜ್ಞಾನೇಶ್ ಕುಮಾರ್ ನಡುವೆ ನಡೆದಂತಹ ಚುನಾವಣಾ ಕಚೇರಿಯಲ್ಲಿ ಘಟನೆಯನ್ನ ಉಲ್ಲೇಖಿಸಿ ಈಗ ಅವರು ನಮ್ಮ ನಾಯಕಿ ಮಮತಾ ಬ್ಯಾನರ್ಜಿ ಅವರೊಂದಿಗೆ ಬೆರಳು ತೋರಿಸಿ ತುಂಬಾ ಕೆಟ್ಟದಾಗಿ ವರ್ತಿಸಿದ್ದಾರೆ ಎಂದಿದ್ದಾರೆ. ಮಾರ್ಚ್ 8ರಂದು ನಡೆಯಲಿರುವಂತಹ T20 ವಿಶ್ವಕಪ್ ಫಿನಾಲೆ ಪಂದ್ಯದ ಹಿನ್ನೆಲೆಯಲ್ಲಿ ನವದೆಹಲಿಯಿಂದ ಅಹಮದಾಬಾದ್ಗೆ ವಿಶೇಷ ರೈಲು ಸಂಚರಿಸಲಿದೆ. ಭಾರತೀಯ ರೈಲ್ವೆಯು ಪ್ರಯಾಣಿಕರಿಗೆ ರೈಲು ಲಭ್ಯತೆ ಹಾಗೂ ವಿಮಾನಗಳ ಟಿಕೆಟ್ ದರ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಈಗ ಈ ನಿರ್ಧಾರವನ್ನ ಕೈಗೊಂಡಿದೆ. ಈಗ ಇಲಾಖೆಯ ಮಾಹಿತಿಯ ಪ್ರಕಾರ ಈ ವಿಶೇಷ ರೈಲು ಇಂದು ರಾತ್ರಿ 11:45ರ ಸುಮಾರಿಗೆ ನವದೆಹಲಿಯಿಂದ ಹೊರಟು ನಾಳೆ ಮಧ್ಯಾಹ್ನ 2:30ರ ಸುಮಾರಿಗೆ ಸಬರ್ಮತಿ ತಲುಪಲಿದೆ. ಈ ರೈಲು ದೆಹಲಿ ಕಂಟೋನ್ಮೆಂಟ್, ಗುರುಗ್ರಾಮ ಹಾಗೂ ಜೈಪುರ್ ಮೂಲಕ ಹಾದು ಹೋಗಲಿದೆ. ಇನ್ನು ಈ ರೈಲಿನಲ್ಲಿ ಪ್ರಯಾಣಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈಗ ಸೆಕೆಂಡ್ ಎಸಿ, ಥರ್ಡ್ ಎಸಿ ಸೇರಿದಂತೆ ಒಟ್ಟು 19 ಕೋಚ್ಗಳನ್ನ ಹೊಂದಿದೆ. ಇನ್ನು ನಾಳೆ ಸಂಜೆ 7 ಗಂಟೆಗೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ T20 ವಿಶ್ವಕಪ್ ಫಿನಾಲೆ ಪಂದ್ಯ ನಡೆಯಲಿದ್ದು ಭಾರತ ಹಾಗೂ ನ್ಯೂಜಿಲೆಂಡ್ ಮುಖಾಮುಖಿಯಾಗಲಿದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷದಿಂದ ದೇಶದಲ್ಲಿ ಇಂಧನ ಅಭಾವ ಉಂಟಾಗಿದೆ ಎಂಬ ವದಂತಿಯನ್ನ ಕೇಂದ್ರ ಸರ್ಕಾರ ತಳ್ಳಿ ಹಾಕಿದೆ. ಪೆಟ್ರೋಲ್, ಡೀಸೆಲ್ ಅಭಾವ, ದರ ಏರಿಕೆಯ ಬಗ್ಗೆ ವದಂತಿ ಬೇಡ, ಇಂಧನ ಅಭದ್ರತೆ ವದಂತಿಗಳನ್ನ ನಂಬಬೇಡಿ. ಭಾರತದಲ್ಲಿನ 250ಕ್ಕೂ ಹೆಚ್ಚು ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲ ಸಂಗ್ರಹ ಇದೆ. ಸುಮಾರು 50 ದಿನಗಳ ಪೂರೈಕೆಗೆ ಸನ್ನದ್ಧವಾಗಿದೆ. ಈಗ ಇಂಧನ ಅಭಾವ ಬಿಕ್ಕಟ್ಟು ಎದುರಾಗುವುದಿಲ್ಲ. ಈ ಬಗ್ಗೆ ಆತಂಕ ಬೇಡ ಅಂತ ಕೇಂದ್ರ ಸ್ಪಷ್ಟನೆಯನ್ನ ನೀಡಿದೆ. ಇನ್ನು ಕಳೆದ 12 ವರ್ಷಗಳಿಂದ ದೇಶದ ಯಾವುದೇ ಪೆಟ್ರೋಲ್ ಬಂಕ್ಗಳು ಖಾಲಿಯಾಗಿಲ್ಲ. ಇಂಧನ ದರಗಳು ಸ್ಥಿರವಾಗಿವೆ. 40ಕ್ಕೂ ಹೆಚ್ಚು ದೇಶಗಳಿಂದ ತೈಲ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಭಾರತವು ರಷ್ಯಾದಿಂದಲೂ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಇದರಿಂದ ಕಚ್ಚಾ ತೈಲದ ಕೊರತೆ ಉಂಟಾಗುವುದಿಲ್ಲ. ದೇಶದ ಇಂಧನ ಪೂರೈಕೆಯನ್ನ ಸುರಕ್ಷಿತವಾಗಿರಿಸಿದೆ ಅಂತ ಸರ್ಕಾರ ತಿಳಿಸಿದೆ. ಗೂಗಲ್ ಕಂಪನಿಯ ಸಿಇಒ ಸುಂದರ್ ಪಿಚೈಗೆ ನೀಡುವ ಸಂಬಳವನ್ನ ಮುಂದಿನ 3 ವರ್ಷಗಳಿಗೆ $692 ಮಿಲಿಯನ್ ನೀಡೋಕೆ ನಿರ್ಧರಿಸಿದೆ. ಇದರಿಂದಾಗಿ ಜಾಗತಿಕ ಕಂಪನಿಗಳ ಸಿಇಒ ಪೈಕಿ ಅತಿ ಹೆಚ್ಚು ಸಂಬಳ ಪಡೆಯುವಂತಹ ಸಿಇಒ ಸುಂದರ್ ಪಿಚೈ ಆಗಿದ್ದಾರೆ. ಈ ಬರೋಬ್ಬರಿ $692 ಮಿಲಿಯನ್ ಪೈಕಿ $126 ಮಿಲಿಯನ್ ಅನ್ನ ಫಾರ್ಮೆನ್ಸ್ ಸ್ಟಾಕ್ ಯೂನಿಟ್ಸ್ ಮೂಲಕ ನೀಡಲಾಗುತ್ತೆ. ಇದನ್ನ 2 ಕಂತುಗಳಲ್ಲಿ ನೀಡಲಾಗುತ್ತೆ. ಈ ಫಾರ್ಮೆನ್ಸ್ ಸ್ಟಾಕ್ ಯೂನಿಟ್ಸ್ ಗಳು ಈಗ ಅಲ್ಫಾಬೆಟ್ ಕಂಪನಿಗಳಿಗೆ ಸೇರಿದ್ವು. ಒಂದು ವೇಳೆ ಸುಂದರ್ ಪಿಚೈ ಫಾರ್ಮೆನ್ಸ್ ಟಾರ್ಗೆಟ್ ಅನ್ನ ಗುರಿ ಮೀರಿ ಸಾಧಿಸಿದ್ರೆ ಈಗ $252 ಮಿಲಿಯನ್ ಕೂಡ ಆಗಬಹುದು. ಅದೇ ವೇಳೆ ಸುಂದರ್ ಪಿಚೈ ಫಾರ್ಮೆನ್ಸ್ ಸಾಧಿಸದೆ ಹೋದ್ರೆ ಈಗ ಏನು ಸಿಗದೆಯೇ ಹೋಗಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಸುಂದರ್ ಪಿಚೈಗೆ ಮುಂದಿನ 3 ವರ್ಷಗಳಲ್ಲಿ $84 ಮಿಲಿಯನ್ ಹಣ ನೀಡಲಾಗುತ್ತೆ. ಈಗ
ಇದರ ಜೊತೆಗೆ ಈಗ ವಾರ್ಷಿಕ ಸಂಬಳವಾಗಿ $2 ಮಿಲಿಯನ್ ಅನ್ನ ನೀಡಲಾಗುತ್ತೆ. ಇನ್ನು ಗೂಗಲ್ ಕಂಪನಿಯು ಒಟ್ಟಾರೆ $350 ಮಿಲಿಯನ್ ಮೌಲ್ಯದ ಹೊಸ ಸ್ಟಾಕ್ ಇನ್ಸೆಂಟಿವ್ ಗಳನ್ನ ಪರ್ಚೇಸಿದೆ. ಗೂಗಲ್ ಸಿಇಒ ವೇಮೋ ಸ್ಟಾಕ್ ನಲ್ಲಿ ಈಗ $130 ಮಿಲಿಯನ್ ಮತ್ತು ವಿಂಗ್ ಏವಿಯೇಷನ್ ಷೇರುಗಳಲ್ಲಿ $45 ಮಿಲಿಯನ್ ಪಡೆಯಲಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.